ನಮ್ಮ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಬರೋದೇ ಚೆನ್ನಾಗಿ ದುಡಿಯೋಣ, ಚೆನ್ನಾಗಿ ಸೇವ್ ಮಾಡೋಣ ಅಂಥೇಳಿ. ಈ ಉಪೇಂದ್ರ ಮೂವಿಲಿ ಈ ಉಪ್ಪಿ ಸರ್ ಹಾಕೊಂಡಿರ್ತಲ್ಲ ಒಂದು ಜುಟ್ಟು ವಿಚಿತ್ರವಾಗಿ ಬಟ್ಟೆಗೆ ಅರ್ಧ ಸ್ಯಾಲ್ರಿ ಅದಕ್ಕೆ ಅಂತಾನೆ ಖರ್ಚು ಮಾಡಬೇಕಾಗತ್ತೆ. ಗ್ಯಾಂಗ್ಸ್ ಇದೆ, ಗ್ಯಾಂಗ್ ವಾರ್ ನಡೀತಾ ಇರುತ್ತೆ. ಚೆನ್ನಾಗಿ ಪರಿಚಯ ಇರೋರು ಕೂಡ ಎದುರುಗಡೆ ಸಿಕ್ಕರೆ ಮುಖ ತಿರ್ಕೊಂಡು ಹೋಗೋರು ತುಂಬಾ ಜನ ಇದ್ದಾರೆ. ನೋಡು ಅವ್ನು ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾನೆ, ನೀನ್ ಎಷ್ಟು ಮಾರ್ಕ್ಸ್ ತಗೊಂಡಿದ್ಯಾ, ತಗೊಳಕ್ಕಾಗಲ್ವಾ ನಿಂಗೆ ಜಾಸ್ತಿ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ ನ್ಯೂಜಿಲೆಂಡ್ ಕನ್ನಡ ವ್ಲಾಗ್ಸ್ ಮಾಡ್ತೀನಿ. ಒಂದಿಷ್ಟು ಜನ ಅನ್ಕೊಂಡಿರ್ತಾರೆ ಈ ಫಾರಿನಲ್ಲಿ ಏನು ಲೈಫ್ ಅಪ್ಪ, ಎಷ್ಟು ಚೆನ್ನಾಗಿರುತ್ತೆ, ಏನು ಕಷ್ಟನೇ ಇರೋದಿಲ್ಲ, ಏನೋ ಸುಖದ ಸುಪ್ಪತ್ತಿಗೆಯಲ್ಲಿ ಇರ್ತಾರೆ ಅಂತೇಳಿ ಒಂದಿಷ್ಟು ಜನ ಅನ್ಕೊಂಡಿರ್ತಾರೆ. ಆದರೆ ಇಲ್ಲೂ ಕೂಡ ಒಂದಿಷ್ಟು ಕಷ್ಟ ಅಥವಾ ಇಷ್ಟ ಆಗದೆ ಇರುವಂಥ ಒಂದಿಷ್ಟು ವಿಷಯಗಳಿದೆ. ನಮಗೆ ಈ ನ್ಯೂಜಿಲೆಂಡಲ್ಲಿ ಇಷ್ಟ ಆಗೋದು ಮತ್ತು ಇಷ್ಟ ಆಗದೆ ಇರೋದು ಅಂದರೆ ಇಷ್ಟ ಕಷ್ಟಗಳು ಏನೇನು ಅಂತೇಳಿ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಇಲ್ಲಿ ಏನೇನು ಇಷ್ಟ ಆಗುತ್ತೆ ಅಂತ ನೋಡೋಣ. ಮೊದಲನೇದು, ನಾವು ನಮ್ಮ ದೇಶನ ಬಿಟ್ಟು ಬೇರೆ ದೇಶಕ್ಕೆ ಬರೋದೇ ಚೆನ್ನಾಗಿ ದುಡಿಯೋಣ, ಚೆನ್ನಾಗಿ ಸೇವ್ ಮಾಡೋಣ ಅಂಥೇಳಿ. ಒಳ್ಳೆ ಪ್ಯಾಕೇಜ್ ಇಲ್ಲಿ ಸಿಕ್ತು ಅಂತ ಅಂದರೆ ಸ್ಯಾಲ್ರಿ ಪ್ಯಾಕೇಜ್ ಇತ್ತು ಅಂತ ಅಂದರೆ ಇಲ್ಲಿ ಚೆನ್ನಾಗೇ ಉಳಿಸ್ಬೋದು. ಎಕ್ಸಾಂಪಲ್ ಕೊಡೋದಿದ್ರೆ ಒಂದು 10 ವರ್ಷದಲ್ಲಿ ನಾವು ಇಂಡಿಯಾದಲ್ಲಿ ಏನು ಸೇವ್ ಮಾಡ್ತೀವೋ ಅಂದರೆ ದುಡಿತೀವೋ ಅಷ್ಟನ್ನು ನಾವು 2-3 ವರ್ಷದಲ್ಲೇ ಇಲ್ಲೇನೆ ದುಡ್ಕೊಂಡ್ಬಿಡ್ಬೋದು. ಅಷ್ಟೇ ಚೆನ್ನಾಗಿ ನಾವಿಲ್ಲಿ ದುಡಿಬೋದು ಮತ್ತು ಸೇವ್ ಮಾಡ್ಬೋದು. ಸೆಕೆಂಡ್ ರೀಸನ್ ಏನು ಅಂತಂದರೆ ಈ ಸ್ಯಾಲರಿ ಪೀಪಲ್ ಇರ್ತಾರಲ್ಲ ಅವರಿಗೆ ಈ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ತುಂಬ ಅಂದರೆ ತುಂಬಾ ಈಸಿ ಇಲ್ಲಿ. ಈ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂದರೆ IRD ಇರುತ್ತಲ್ಲ, ಅದು ಆಟೋಮೆಟಿಕ್ ಆಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ನ ಫೈಲ್ ಮಾಡ್ಕೋತಾರೆ. ಹಾಗಾಗಿ ಏನಾದರೂ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಏನಾದ್ರು ಬರೋದಿದ್ರೆ ತುಂಬಾ ಈಸಿ, ಅಕೌಂಟಿಗೇ ಬಂದುಬಿಡುತ್ತೆ. ಹಾಗಾಗಿ ಎಲ್ಲ ಕಡೆ ಸುತ್ತಾಡಬೇಕು, ಯಾರನ್ನೋ ಕೇಳಬೇಕು, ಈ ಥರದ್ದೆಲ್ಲ ಇಲ್ಲಿ ಪ್ರಾಬ್ಲಮ್ಸ್ ಇಲ್ಲ. ಇನ್ಕಮ್ ಟ್ಯಾಕ್ಸ್ ರೀಫಂಡ್ಸ್ ಏನಾದ್ರು ಇದೆ ಆಟೋಮೆಟಿಕ್ ಆಗಿ ನಮ್ಮ ಅಕೌಂಟಿಗೆ ಬಂದುಬಿಡುತ್ತೆ. ನೆಕ್ಸ್ಟು ನನಗೆ ಇಲ್ಲಿ ತುಂಬ ಇಷ್ಟ ಆಗೋದೇನೆಂದರೆ ಜನ ತುಂಬಾ ಫ್ರೆಂಡ್ಲಿ ಇದ್ದಾರೆ ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ನಾವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ, ಸ್ಮೈಲ್ ಮಾಡ್ತಾರೆ. ಅವ್ರು ಯಾರು ಅಂತ ನಮಗೂ ಗೊತ್ತಿರೋದಿಲ್ಲ, ನಾವು ಯಾರು ಅಂತ ಅವರಿಗೂ ಗೊತ್ತಿರೋದಿಲ್ಲ, ಆದರೂ ಜಸ್ಟ್ ಒಂದು ಸ್ಮೈಲ್ ಕೊಡ್ತಾರೆ. ಆಮೇಲೆ ನಾವೇನಾದರೂ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದರೆ, ಚೆನ್ನಾಗಿ ಕಾಣ್ತಾ ಇದ್ದರೆ ನೀವು ಚೆನ್ನಾಗಿ ಕಾಣ್ತಿದ್ದೀರಾ ಅಂಥೇಳಿ ಒಂದು ಕಾಂಪ್ಲಿಮೆಂಟ್ ಕೊಡ್ತಾರೆ. ಎದುರುಗಡೆ ಸಿಕ್ಕರೆ ಗ್ರೀಟ್ ಮಾಡ್ತಾರೆ. ಯಾಕೆಂದರೆ ಇಂಡಿಯಾದಲ್ಲಿ ನಮಗೆ ಚೆನ್ನಾಗಿ ಪರಿಚಯ ಇರೋರು ಕೂಡ ಎದುರುಗಡೆ ಸಿಕ್ಕರೆ ಮುಖ ತಿರ್ಕೊಂಡು ಹೋಗೋರು ತುಂಬ ಜನ ಇದ್ದಾರೆ. ಇಲ್ಲಿ ಜನ ಬಿಂಕ ಮಾಡೋದು, ಜಂಬ ಮಾಡೋದು ಈ ಥರದ್ದೆಲ್ಲ ಮಾಡೋದಿಲ್ಲ. ತುಂಬಾ ಫ್ರೆಂಡ್ಲಿ ಇದ್ದಾರೆ ಮತ್ತು ಹೆಲ್ಪಿಂಗ್ ನೇಚರ್ ಇದೆ ಜನಕ್ಕೆ ಇಲ್ಲಿ. ನೆಕ್ಸ್ಟು ಮಕ್ಕಳುಗಳಿಗೆ ಇಲ್ಲಿ ಸ್ಕೂಲ್ಗಳು ತುಂಬಾ ಇಷ್ಟ ಆಗುತ್ತೆ. ಯಾಕೆ ಅಂತ ಅಂದರೆ ಓದು ಅನ್ನೋ ಒಂದು ಪ್ರೆಷರ್ ಇರೋದಿಲ್ಲ. ನೋಡು ಅವ್ನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ, ನೀನು ಎಷ್ಟು ಮಾರ್ಕ್ಸ್ ತೊಗೊಂಡಿದ್ಯಾ, ತೊಗೊಳಕ್ಕಾಗಲ್ವಾ ನಿನಗೆ ಜಾಸ್ತಿ ಅಂಥೇಳಿ ಈ ಥರ ಬೈಯೋದು ಅಥವಾ ಒಬ್ಬರು ಮಾರ್ಕ್ಸಿಗೆ ಕಂಪೇರ್ ಮಾಡೋದು, ಈ ಥರದ್ದೆಲ್ಲ ಕಂಪ್ಯಾರಿಸನ್ ಇಲ್ಲ. ಜಾಸ್ತಿ ಹೊತ್ತು ಮಕ್ಕಳು ಸ್ಕೂಲಲ್ಲಿ ಒಳಗಡೆ ಇರೋದಕ್ಕಿಂತ ಹೊರಗಡೆನೆ ಅಂದರೆ ಫೀಲ್ಡಲ್ಲೇ ಆಟ ಆಡಿಕೊಂಡು ಕಾಲ ಕಳೀತಾರೆ. ಹಾಗಾಗಿ ಇಲ್ಲಿ ಮಕ್ಕಳುಗಳಿಗೆ ಸ್ಕೂಲಿಗೆ ಹೋಗೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆಯೇ ಇಲ್ಲಿ ಅರ್ಲಿ ಚೈಲ್ಡ್ಹುಡ್ ಎಜುಕೇಷನ್ ಅನ್ನೋ ಒಂದು ಪ್ರೋಗ್ರಾಮ್ ಅಥವಾ ಸ್ಕೀಮ್ ಇದೆ. ಏನಂದರೆ 3 years ಮೇಲಿನ ಮಕ್ಕಳುಗಳನ್ನು ಈ ಕಿಂಡರ್ ಗಾರ್ಡನ್ನು ಮತ್ತು ಪ್ಲೇ ಹೋಮು ಈ ಥರದಕ್ಕೆಲ್ಲ 20 hours ನಾವು ಫ್ರೀಯಾಗಿ ಕಳಿಸ್ಬೋದು ವೀಕ್ಲಿ. ಅದಕ್ಕೆಲ್ಲ ಏನು ಪೇ ಮಾಡೋ ಅವಶ್ಯಕತೆ ಇಲ್ಲ. 20 hours ಆದಮೇಲೂ ನಾವು ಮಕ್ಕಳನ್ನ ಕಳಿಸ್ಬೇಕು ಅಂತ ಅಂದರೆ ನಾವೇ ಪೇ ಮಾಡಬೇಕಾಗತ್ತೆ. ಇಲ್ಲ 3 years ಒಳಗಿನ ಮಕ್ಕಳುಗಳನ್ನು ಕಿಂಡರ್ ಗಾರ್ಡನ್ನಿಗೆಲ್ಲ ಸೇರಿಸ್ತೀವಿ ಅಂತಂದರೆ ಅದಕ್ಕೂ ಕೂಡ ಪೇ ಮಾಡಬೇಕಾಗತ್ತೆ. ಈ ಪ್ಲೇ ಸೆಂಟರಲ್ಲೆಲ್ಲ ಹೆಂಗೆ ಅಂದರೆ ಪೇರೆಂಟ್ಸು ಕೂಡ ಮಕ್ಳುಗಳ ಜೊತೆ ಇರ್ಬೋದು. ಹಾಗಾಗಿ ಏನೋ ಮಕ್ಳುಗಳು ಏನು ಮಾಡ್ಕೊಂಡ್ಬಿಡ್ತಾರೋ ಅಥವಾ ಏನೋ ಬಾಯಿಗೆ ಹಾಕ್ಕೊಂಡ್ಬಿಡ್ತಾರೋ ಆ ಥರದ್ದೆಲ್ಲ ಪೇರೆಂಟ್ಸ್ಗೆ ಟೆನ್ಷನ್ ಇರೋದಿಲ್ಲ. ಪ್ಲೇ ಹೋಮ್ ಅಥವಾ ಪ್ಲೇ ಸೆಂಟರ್ಗೆ ಹೋಗಾದ್ಮೇಲಿಂದ ಟೈಮ್ ಪಾಸ್ ಚೆನ್ನಾಗಿ ಆಗ್ತಾ ಇದೆ ನನಗೆ. ಯಾಕೆ ಅಂದರೆ ದಿನದಲ್ಲಿ ಅರ್ಧ ದಿನ ಪ್ಲೇ ಸೆಂಟರಲ್ಲೇ ಹೋಗ್ಬಿಡುತ್ತೆ. ಹಾಗಾಗಿ ಈಸಿಯಾಗಿ ಟೈಮ್ ಪಾಸ್ ಆಗ್ತಾ ಇದೆ. ನೆಕ್ಸ್ಟು ಇಲ್ಲಿ ಯಾರೂ ಕೂಡ ಹಾರ್ನ್ ಮಾಡೋದಿಲ್ಲ, ಸುಮ್ಮನೆ ಅನ್ನೆಸೆಸರಿಯಾಗಿ ಯಾರೂ ಕೂಡ ಹಾರ್ನ್ ಮಾಡೋದಿಲ್ಲ. ಹಾಗಾಗಿ ಸೌಂಡ್ ಪೊಲ್ಯೂಷನ್ ಇಲ್ಲ. ಈಗ ಯಾರೋ ಒಬ್ರು ಹಾರ್ನ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಎದುರುಗಡೆ ಹೋಗ್ತಾ ಇರೋ ವೆಹಿಕಲ್ ಓಡಿಸ್ತಾ ಇರ್ತಾರಲ್ಲ ಡ್ರೈವರು, ಅವ್ರು ಕರೆಕ್ಟಾಗಿ ಡ್ರೈವ್ ಮಾಡ್ತಿಲ್ಲ ಅಂತಲೇ ಅರ್ಥ. ಹಾಗಾಗಿ ಇಲ್ಲೆಲ್ಲ ಯಾರು ಅನ್ನೆಸೆಸರಿಯಾಗಿ ಸೌಂಡ್ ಮಾಡೋದು, ಹಾರ್ನ್ ಮಾಡೋದು ಆ ಥರದ್ದೆಲ್ಲ ಮಾಡೋದಿಲ್ಲ. ಏನು ಸೌಂಡ್ ಕೇಳೋದಿದ್ರು ಬರೀ ಆ್ಯಂಬುಲೆನ್ಸು ಆಮೇಲೆ ಫೈರ್ ಇಂಜಿನು ಈ ಥರದ್ದು ಮಾತ್ರ ಕೇಳುತ್ತೆ ಹೊರತು ವೆಹಿಕಲ್ ಸೌಂಡ್ ಅಂತೂ ಕೇಳೋದೇ ಇಲ್ಲ. ತುಂಬ ನೆಸೆಸರಿ ಇದ್ದಾಗ ಮಾತ್ರ ಜನ ಇಲ್ಲಿ ಆ ವೆಹಿಕಲ್ಸ್ದು ಹಾರ್ನ್ ಎಲ್ಲ ಮಾಡ್ತಾರೆ. ನೆಕ್ಸ್ಟು ನೀರನ್ನು ಡೈರೆಕ್ಟಾಗೇ ನಲ್ಲಿಯಿಂದನೇ ಹಿಡ್ಕೊಂಡು ಕುಡಿಬೋದು. ಅದನ್ನು ಕುದಿಸ್ಬೇಕು ಅಥವಾ ಪ್ಯೂರಿಫೈರಿಂದ ಪ್ಯೂರಿಫೈ ಮಾಡಬೇಕು ಆ ಥರದ್ದೆಲ್ಲ ಏನೂ ಇಲ್ಲ. ಅಷ್ಟು ಇಲ್ಲಿ ನೀರು ಕ್ಲೀನಾಗಿರುತ್ತೆ. ನೆಕ್ಸ್ಟು ಇಲ್ಲಿ ಬಾಡಿ ಶೇಮಿಂಗ್ ಎಲ್ಲ ಇಲ್ಲ.
ಯಾರು ದಪ್ಪ ಇದ್ದರೆ ಅವ್ರನ್ನ ಅಣಗ್ಸೋದು, ಯಾರು ತುಂಬ ತೆಳ್ಳಗಿದ್ರೆ ಅವ್ರನ್ನು ಕೂಡ ಅಣಗ್ಸೋದು, ಈ ಥರದ್ದೆಲ್ಲ ಬಾಡಿ ಶೇಮಿಂಗ್ ಎಲ್ಲ ಇಲ್ಲ. ಹಾಗೆಯೇ ಇಲ್ಲಿ ಯಾರು ಯಾವ ಥರ ಬಟ್ಟೆ ಬೇಕಾದ್ರೂ ಹಾಕೊಂಡು ಹೋಗ್ಬೋದು. ಎಕ್ಸಾಂಪಲ್ಲು ನಾನು ಒಂದ್ಸಲ ನೋಡಿದ್ದೆ, ಇಲ್ಲಿ ಈ ಉಪೇಂದ್ರ ಮೂವಿಲಿ ಈ ಉಪ್ಪಿ ಸರ್ ಹಾಕೊಂಡಿರ್ತಲ್ಲ ಒಂದು ಜುಟ್ಟು ವಿಚಿತ್ರವಾಗಿ ಬಟ್ಟೆ, ಈ ಥರದ್ದನ್ನ ಇಲ್ಲಿ ಯಾರೊಬ್ರು ಹಾಕೊಂಡು ಹೋಗಿದ್ರು. ಅವ್ರು ಆ ಥರ ಹಾಕೊಂಡು ಹೋದಾಗ ಅವ್ರನ್ನ ಝೂಮ್ ಹಾಕೋದು, ಮೇಲಿಂದ ಕೆಳಗೆ ನೋಡೋದು, ಇವನೇನಪ್ಪ ವಿಚಿತ್ರವಾಗಿ ಬಂದಿದ್ದಾನೆ ಅಂಥೇಳಿ ಆ ಥರ ಎಲ್ಲ ನೋಡೋದು, ಹಾಗೆಲ್ಲ ಏನೂ ಮಾಡೋದಿಲ್ಲ ಇಲ್ಲಿ. ಯಾರು ಏನೇ ಮಾಡಲಿ, ಹೆಂಗಾರು ಬಟ್ಟೆ ಹಾಕೊಂಡು ಹೋಗಿರಲಿ, ಕ್ಯಾಶುವಲ್ ಆಗಿರ್ತಾರೆ ಜನ, ಏನು ಎಕ್ಸ್ಟ್ರಾ ರಿಯಾಕ್ಷನ್ಸ್ ಎಲ್ಲ ಏನೂ ಕೊಡೋದಿಲ್ಲ ಇಲ್ಲಿ. ನೆಕ್ಸ್ಟು, ಈ ನ್ಯೂಜಿಲ್ಯಾಂಡು ಕೋಲ್ಡ್ ರೀಜನ್ ಆಗಿರೋದ್ರಿಂದ ಇಲ್ಲೇನೆ ಬೆಳೆಯುವಂಥ ಒಂದಿಷ್ಟು ಹಣ್ಣುಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರುತ್ತೆ, ನ್ಯೂಜಿಲ್ಯಾಂಡಲ್ಲಿ ಕಿವಿ ಫ್ರೂಟ್ ತುಂಬ ಅಂದರೆ ತುಂಬಾ ಫೇಮಸ್ಸು. ಈ ಕಿವಿ ಹಣ್ಣು ಮತ್ತು ಅವಕಾಡೋ, ಆಮೇಲೆ ಆ್ಯಪಲ್ಲು, ಇದೆಲ್ಲ ಈ ನ್ಯೂಜಿಲ್ಯಾಂಡಲ್ಲಿ ತುಂಬ ಫ್ರೆಶ್ ಆಗಿರುತ್ತೆ ಮತ್ತು ಕಡಿಮೆ ಬೆಲೆಗೆ ಸಿಗುತ್ತೆ. ಎಕ್ಸಾಂಪಲ್ ಕೊಡೋದಿದ್ರೆ, ಅವಕಾಡೋ ಫ್ರೂಟ್ ಇದೆಯಲ್ಲ, ಅದನ್ನು ನಾನು ಪ್ರೆಗ್ನೆನ್ಸಿಲಿ ಜಾಸ್ತಿ ತಿಂತಾ ಇದ್ದೆ. ಆವಾಗ ನನಗಿನ್ನೂ ನೆನಪಿದೆ, 3 ಅಥವಾ 2 ಅವಕಾಡೋ ಫ್ರೂಟ್ಗೆ 300 ಅಥವಾ 200 ರೂಪಾಯಿ ಕೊಟ್ಟು ನಾವು ತೊಗೊಂಬಂದಿದ್ವಿ. ಅಷ್ಟು ಕಾಸ್ಟ್ಲಿ ಇದೆ ಇಂಡಿಯಾದಲ್ಲಿ. ಅದೇ ಇಲ್ಲಿಗೆ ಬಂದರೆ ಈ ಥರ ಹಣ್ಣುಗಳೆಲ್ಲ ತುಂಬಾ ಚೀಪು. ಮತ್ತು ಇಲ್ಲಿ ವೆಜಿಟೇರಿಯನ್ಸ್ಗೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ, ನಾನ್ ವೆಜಿಟೇರಿಯನ್ಸ್ಗಳಿಗಂತೂ ಹಬ್ಬ. ಯಾಕೆ ಅಂದರೆ ನಾವು ನೋಡಿರೋದೆಲ್ಲ ಇಲ್ಲಿ ಪ್ರಾಣಿಗಳೆಲ್ಲ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲೆಲ್ಲ ಇಟ್ಟಿರ್ತಾರೆ. ವೆಜಿಟೇರಿಯನ್ಸು ಕೂಡ ಆರಾಮಾಗಿ ಸರ್ವೈವ್ ಆಗ್ಬೋದು. ಯಾಕೆ ಅಂತಂದರೆ ಈಗ ಪಟ್ ಅಂತೇಳಿ ಏನೋ ಒಂದು ಫುಡ್ ತಿನ್ನಬೇಕು ಅಂತಂದರೆ ಈ ಫ್ರೋಝನ್ ಫುಡ್ಗಳೆಲ್ಲ ಇದೆ, ಮತ್ತು MTR ಪ್ರಾಡಕ್ಟ್ಸ್ಗಳು ಎಲ್ಲದು ಕೂಡ ಇಲ್ಲಿ ಆರಾಮಾಗಿ ಸಿಗುತ್ತೆ. ಸೊ ಏನೋ ವೆಜಿಟೇರಿಯನ್ಸ್ಗಳು ಕೂಡ ಆರಾಮಾಗಿ ಇಲ್ಲಿ ಸರ್ವೈವ್ ಆಗ್ಬೋದು. ಈ ಇಂಡಿಯನ್ ಫುಡ್ಸು ಮತ್ತು ಗ್ರಾಸರೀಸ್ಗಳು ಈ ಇಂಡಿಯನ್ ಸ್ಟೋರ್ಸ್ಗಳೆಲ್ಲ ಸಿಗುತ್ತೆ, ಅದಕ್ಕೆ ಎಲ್ಲ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ಇಂಡಿಯಾದಿಂದನೇ ಎಲ್ಲದನ್ನು ಹೊತ್ಕೊಂಬರ್ಬೇಕಪ್ಪ, ಈ ಅಕ್ಕಿ ಬೇಳೆ ಕಾಳು ಮಸಾಲೆ ಪದಾರ್ಥಗಳು ಇದನ್ನೆಲ್ಲ ತೊಗೊಂಬರ್ಬೇಕಪ್ಪ ಇಂಡಿಯಾದಿಂದನೇ, ಆ ಥರದ್ದೆಲ್ಲ ಏನೂ ಇಲ್ಲವೇ ಇಲ್ಲ. ಎಲ್ಲದೂ ಕೂಡ ಇಲ್ಲಿ ಇಂಡಿಯನ್ ಸ್ಟೋರ್ಸಲ್ಲಿ ಸಿಗುತ್ತೆ. ಮತ್ತು ನ್ಯೂಜಿಲ್ಯಾಂಡಲ್ಲಿ ಇಂಡಿಯನ್ ಸ್ಟೋರ್ ಎಲ್ಲ ಯಾವ ಥರ ಇರುತ್ತೆ ಮತ್ತು ಏನೇನು ಸಿಗುತ್ತೆ ಅಂತೇಳಿ ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ನೆಕ್ಸ್ಟ್, ಇಲ್ಲಿ ನಡ್ಕೊಂಡು ಹೋಗೋರಿಗೆ ತುಂಬ ಅಂದರೆ ತುಂಬಾ ಪ್ರಿಯಾರಿಟಿ ಇದೆ. ಎಕ್ಸಾಂಪಲ್ಲು, ಈಗ ಶಿವಮೊಗ್ಗದ ವಿದ್ಯಾನಗರದಲ್ಲಿ ಒಂದು 10 ವರ್ಷದ ಹಿಂದೆ ಇನ್ನೂ ಡಬಲ್ ರೋಡ್ ಆಗಿರಲಿಲ್ಲ. ಆವಾಗ ಈ ಕಡೆ ಒಂದು ರೋಡಿಂದ ಇನ್ನೊಂದು ಕಡೆ ಕ್ರಾಸ್ ಮಾಡೋದಕ್ಕೆ ನಾನಂತೂ 2 ರಿಂದ 3 ನಿಮಿಷ ತೊಗೊಳ್ತಾ ಇದ್ದೆ. ಯಾಕೆಂದರೆ ಅಷ್ಟು ಟ್ರಾಫಿಕ್ಕು, ರೋಡ್ ಕ್ರಾಸ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಈಗ ಈ ರೋಡಿಂದ ಇನ್ನೊಂದು ರೋಡಿಗೆ ಕ್ರಾಸ್ ಮಾಡುವಾಗ ಝೀಬ್ರಾ ಕ್ರಾಸ್ ಹತ್ರ ನಿಂತ್ಕೊಂಡ್ರೆ ಸಾಕು, ವೆಹಿಕಲ್ಸ್ ಎಷ್ಟೇ ಫಾಸ್ಟ್ ಆಗಿದ್ರು ರೋಡ್ ಕ್ರಾಸ್ ಮಾಡೋರು ಏನಾದರೂ ಝೀಬ್ರಾ ಕ್ರಾಸ್ ಹತ್ರ ನಿಂತ್ಕೊಂಡ್ರೆ ಸಾಕು, ವೆಹಿಕಲ್ಸ್ನ ಸ್ಟಾಪ್ ಮಾಡಿ ಕ್ರಾಸ್ ಮಾಡೋರಿಗೆ ಅಂದರೆ ರೋಡ್ ಕ್ರಾಸ್ ಮಾಡೋರಿಗೆ ಬಿಟ್ಕೊಡ್ತಾರೆ. ನೆಕ್ಸ್ಟು, ಇಲ್ಲಿ ಇಷ್ಟ ಆಗದೆ ಇರೋ ವಿಷಯಗಳೇನೇನು ಅಂತ ಹೇಳ್ತಾ ಹೋಗ್ತೀನಿ. ಫಸ್ಟು, ರೆಂಟ್ ಅಂತೂ ಹುಚ್ಚ ಪಟ್ಟೆ ಇದೆ. ಯಾಕೆಂದರೆ ಒಂದು 2 BHK ಮನೆನ ರೆಂಟಿಗೆ ತೊಗೊಳ್ತೀರಾ ಅಂತಂದರೆ $600 ರಿಂದ $700 ಅಷ್ಟು ವೀಕ್ಲಿ ಕೊಡಬೇಕು. ಇದ್ರ ಜೊತೆಗೆ ವಾಟರ್ ಬಿಲ್ಲು ಅರೌಂಡ್ $50 ಮಂತ್ಲಿ, ಮತ್ತು ಬ್ರಾಡ್ಬ್ಯಾಂಡ್ಗೆ ಅಂತೇಳಿ ಅರೌಂಡ್ $80 ಮಂತ್ಲಿ, ಮತ್ತು ಕರೆಂಟ್ ಬಿಲ್ಲು ಅರೌಂಡ್ $200 ಮಂತ್ಲಿ. ಇಷ್ಟೆಲ್ಲ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಇದೆ. ಜೊತೆಗೆ ಕಾಸ್ಟ್ ಆಫ್ ಲಿವಿಂಗು ತುಂಬ ಅಂದರೆ ತುಂಬಾ ಜಾಸ್ತಿ ಇದೆ. ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಕಾಸ್ಟ್ ಆಫ್ ಲಿವಿಂಗ್ ಇನ್ನೂ ಡಬಲ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಬರೀ ಜಾಸ್ತಿ ಸ್ಯಾಲ್ರಿ ಬರೋದು ಅಷ್ಟೇ ಅಲ್ಲ, ನಾವು ಹೆಂಗೆ ಅದನ್ನು ಖರ್ಚು ಮಾಡ್ತೀವಿ, ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಖರ್ಚು ಮಾಡಿದ್ರೆ ಒಂದು ರೇಂಜಲ್ಲಿ ಉಳಿಯುತ್ತೆ. ಇಲ್ಲ ನಾನು ಖಂಡಿತದ್ದೆಲ್ಲ ತೊಗೊಂಡ್ಬಿಡ್ತೀನಿ, ಶಾಪಿಂಗ್ ಮಾಡ್ತೀನಿ ಅಂತಂದರೆ ಈ ಕಡೆ ಎಷ್ಟು ಸ್ಯಾಲ್ರಿ ಬರುತ್ತೋ ಅಷ್ಟು ಕೂಡ ಖರ್ಚಾಗ್ತಾ ಹೋಗುತ್ತೆ. ನೆಕ್ಸ್ಟು, ಇಂಡಿಯನ್ ವೆಜಿಟೇಬಲ್ಸ್ ಅಂತ ಅಂದರೆ ಬೆಂಡೆಕಾಯಿ, ಸೋರೆಕಾಯಿ, ಆಮೇಲೆ ಹೀರೆಕಾಯಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಪುದೀನ, ಇದೆಲ್ಲ ಇಲ್ಲಿ ತುಂಬ ಕಾಸ್ಟ್ಲಿ. ಈಗ ಒಂದು ಹೀರೆಕಾಯಿ ತೊಗೊಳ್ತೀವಿ ಅಂತ ಅಂದರೆ ಅರೌಂಡ್ $30 per kg ಇದೆ. ಸೋರೆಕಾಯಿ ಒಂದು $15 ರಿಂದ $20 per kg. ಶುಂಠಿ ಅಂತೂ ಸಖತ್ತು ಕಾಸ್ಟ್ಲಿ, ಒಂದು $17 ಇದ್ದೇ ಇರುತ್ತೆ. ಆಮೇಲೆ ಟೊಮ್ಯಾಟೊ ಈ ಸೀಸನ್ ಮೇಲೆ ಡಿಪೆಂಡು, ಒಂದೊಂದು ಸಲ $4 ಇರುತ್ತೆ, ಒಂದೊಂದು ಸಲ $12-13 ಹೋಗುತ್ತೆ. ಇನ್ನೊಂದು, ಈ ಮೆಣಸಿನ್ಕಾಯಿ, ಫ್ರೆಶ್ ಮೆಣಸಿನ್ಕಾಯಿ ತೊಗೊಳ್ತೀವಿ ಅಂತ ಅಂದರೆ $60 ರಿಂದ $70 ಇದೆ ಒಂದು kgಗೆ. ಅದಕ್ಕಿಂತ ಈ ಫ್ರೋಝನ್ ಮೆಣಸಿನ್ಕಾಯಿ ಸಿಗುತ್ತಲ್ಲ, ಅದನ್ನೇ ತೊಗೊಳ್ಳೋದು ಅಂದರೆ ಯೂಸ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಅದು ಬರೀ $3ಗೆ ಸಿಗುತ್ತೆ. ಹಾಗಾಗಿ ನಾವು ಫ್ರೆಶ್ ಮೆಣಸಿನ್ಕಾಯಿ ಅಂತೂ ತೊಗೊಳ್ಳೋದಿಲ್ಲ. ಆ ಫ್ರೆಶ್ ಮೆಣಸಿನ್ಕಾಯಿ ಯೂಸ್ ಮಾಡೋಕ್ಕೆ ಹೋದರೆ ಅರ್ಧ ಸ್ಯಾಲ್ರಿ ಅದಕ್ಕೆ ಅಂತಲೇ ಖರ್ಚು ಮಾಡಬೇಕಾಗುತ್ತೆ. ಹಾಗಾಗಿ ನಾವು ಫ್ರೋಝನ್ ಮೆಣಸಿನ್ಕಾಯಿನ ಯೂಸ್ ಮಾಡೋದು. ನೆಕ್ಸ್ಟು, ಇಲ್ಲೂ ಕೂಡ ಅಮೇರಿಕದ ಥರ ಒಂದೊಂದು ಸಲ ಇಲ್ಲಿ ಶೂಟಿಂಗ್ಸ್ ಎಲ್ಲ ಆಗ್ತಾ ಇರುತ್ತೆ. ಅಂದರೆ ಒಂದಿಷ್ಟು ಗ್ಯಾಂಗ್ಸ್ ಇದೆ,
ಗ್ಯಾಂಗ್ ವಾರ್ ನಡೀತಾ ಇರುತ್ತೆ. ಆ ಥರ ಎಲ್ಲ ನಡೆದಾಗ ಜೊತೆ ಅಂದರೆ ಸುತ್ತ ಯಾರು ಇರ್ತಾರಲ್ಲ, ಕಾಮನ್ ಜನಗಳೆಲ್ಲ ಇರ್ತಾರಲ್ಲ, ಅವರಿಗೂ ಕೂಡ ಇಂಜುರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇಲ್ಲಿ. ನೆಕ್ಸ್ಟು ಈ ಟಿ ವಿಗಳಲ್ಲಿ ಇಂಡಿಯನ್ ಚಾನಲ್ಸ್ಗಳು ಅಥವಾ ಕನ್ನಡ ಚಾನಲ್ಸ್ಗಳಂತೂ ಬರೋದೇ ಇಲ್ಲ. ಎಂಟರ್ಟೈನ್ಮೆಂಟ್ಗೆ ಅಂತೇಳಿ ಹೊರಗೇ ಹೋಗಬೇಕು, ಇಲ್ಲ ಅಂತಂದರೆ ಈ ಯೂಟ್ಯೂಬಿಂದ ಟಿ ವಿಗೆ ಕನೆಕ್ಟ್ ಮಾಡ್ಕೊಂಡು ನೋಡಬೇಕು, ಇಲ್ಲ ಈ ನೆಟ್ಫ್ಲಿಕ್ಸು, ಅಮೆಝಾನು ಈ ಥರದ್ದೆಲ್ಲ ಹಾಕಿಸ್ಕೋಬೇಕು. ಟಿ ವಿಲಂತೂ ಕನ್ನಡ ಚಾನಲ್ಸ್ಗಳು, ಇಂಡಿಯನ್ ಚಾನಲ್ಸ್ಗಳು ಬರೋದಿಲ್ಲ. ನೆಕ್ಸ್ಟು ವೆದರ್ ಅಂತೂ ಕೇಳೋದೇ ಬೇಡ. ಯಾಕೆ ಅಂದರೆ ವರ್ಷ ಪೂರ್ತಿ ಏನೋ ಗಾಳಿ ಹೊಡಿತಾ ಇರುತ್ತೆ, ರಮ 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 ಬೀಸ್ತಾ ಇರುತ್ತೆ. ಮಿನಿಮಮ್ ಆದ್ರೂ ಯಾವಾಗ್ಲೂ ಒಂದು 20-30 km/h ಗಾಳಿ ಬೀಸ್ತಾ ಇರುತ್ತೆ. ಮತ್ತು ಒಂದೊಂದು ಸಲ ಅಂತೂ 60-70 km/h ಈ ಥರ ಸ್ಪೀಡ್ ಇರುತ್ತೆ. ಈ ಥರ ಎಲ್ಲ ಇದ್ದಾಗ ವೆದರ್ ಫಾರ್ಕಾಸ್ಟಲ್ಲಿ ಏನೋ ವಾರ್ನಿಂಗ್ ಕೂಡ ಕೊಟ್ಟಿರ್ತಾರೆ. ಹಾಗಾಗಿ ಹೊರಗಡೆ ಹೋಗೋಕ್ಕಿಂತ ಮುಂಚೆ ವೆದರ್ ಯಾವ ಥರ ಇದೆ ಅಂತ ಹೇಳಿ ಫಸ್ಟ್ ನೋಡ್ಕೊಂಡು ಹೊರಗಡೆ ಹೋಗಬೇಕು. ಮತ್ತು ವಿಂಟರಲ್ಲಂತೂ ತುಂಬ ಅಂದರೆ ತುಂಬಾ ಚಳಿ ಇರುತ್ತೆ, ಥಂಡಿ ಗಾಳಿ. ಹಾಗಾಗಿ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ, ಒಳಗಡೆನೇ ಹೀಟರ್ ಹಾಕ್ಕೊಂಡು ಕುತ್ಕೋಬೇಕಾಗತ್ತೆ. ನೆಕ್ಸ್ಟು ಈ ಜಪಾನ್ ಥರನೇ ಇಲ್ಲೂ ಕೂಡ ಅರ್ಥಕ್ವೇಕ್ ಆಗ್ತಾ ಇರುತ್ತೆ ಆವಾಗವಾಗ. ತುಂಬ ಏನು ಜಾಸ್ತಿ ಮ್ಯಾಗ್ನಿಟ್ಯೂಡಲ್ಲಿ ಆಗೋದಿಲ್ಲ, ಸ್ವಲ್ಪ ಒಂಥರ ಏನೋ ಭೂಮಿ ಶೇಕ್ ಆಗೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ಈಗ 2017-18 ಏನೋ ಒಂದು ಮೇಜರ್ ಆಗಿ ಅರ್ಥಕ್ವೇಕ್ ಆಗುತ್ತೆ ಅಂತೇಳಿ ಹೇಳಿದ್ರು, ಅದು ಇನ್ನೂ ಆಗಿಲ್ಲ, ಯಾವಾಗ ಆಗುತ್ತೆ ಅಂತಲೂ ಗೊತ್ತಿಲ್ಲ. ಹಾಗಾಗಿ ಏನಾದ್ರು ಜಾಸ್ತಿ ಮ್ಯಾಗ್ನಿಟ್ಯೂಡಲ್ಲಿ ಅರ್ಥಕ್ವೇಕ್ ಆದರೆ ಏನಾಗುತ್ತಪ್ಪ ಅಂಥೇಳಿ ಸ್ವಲ್ಪ ಹೆದರಿಕೆ ಅಂತೂ ಇದ್ದೇ ಇರುತ್ತೆ ಇಲ್ಲಿ. ನ್ಯೂಜಿಲ್ಯಾಂಡು ಇಂಡಿಯಾಕ್ಕೆ ಹತ್ತಿರ ಅಂತ ಅನಿಸುತ್ತೆ, ಆದರೆ ಮಿನಿಮಮ್ ಆದ್ರೂ 17-20 hours ಜರ್ನಿ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಮಾಡಲೇಬೇಕು. ಮತ್ತು ಡೈರೆಕ್ಟ್ ಫ್ಲೈಟ್ಸ್ ಅಂತೂ ಇಲ್ಲವೇ ಇಲ್ಲ, ಕನೆಕ್ಟಿಂಗ್ ಫ್ಲೈಟ್ಸು ಇಲ್ಲ. ಒಂದು ಆಕ್ಲ್ಯಾಂಡಿಗೆ ಹೋಗಿ ತೊಗೋಬೇಕು, ಇಲ್ಲ ಅಂತಂದರೆ ಈ ಕ್ರೈಸ್ಟ್ ಚರ್ಚು ಈ ಥರ ಕನೆಕ್ಟಿಂಗ್ ಫ್ಲೈಟ್ಸಲ್ಲೇ ಹೋಗಬೇಕು, ಡೈರೆಕ್ಟ್ ಫ್ಲೈಟ್ಸ್ ಅಂತೂ ಇಲ್ಲವೇ ಇಲ್ಲ. ಮತ್ತು ನಾವು ಸಡನ್ನಾಗಿ ಏನಾದರೂ ಫ್ಲೈಟ್ ಟಿಕೆಟ್ಸ್ನೆಲ್ಲ ಬುಕ್ ಮಾಡ್ತೀವಿ ಅಂತ ಅಂದರೆ ತುಂಬಾ ಕಾಸ್ಟ್ಲಿ ಇರುತ್ತೆ. ಒಂದು 6 ತಿಂಗಳು ಮುಂಚೆ ಬುಕ್ ಮಾಡ್ತೀವಿ ಅಂತಂದರೆ ಸ್ವಲ್ಪ ಕಾಸ್ಟಲ್ಲಿ ಸ್ವಲ್ಪ ಕಡಿಮೆ ಬೀಳ್ಬೋದು. ಆದರೆ ಸಡನ್ನಾಗಿ ಏನೋ ಎಮರ್ಜೆನ್ಸಿ ಬಂತು, ನಾವು ಇಂಡಿಯಾಕ್ಕೆ ಹೋಗ್ತೀವಿ ಅಂತ ಅಂದರೆ ಫ್ಲೈಟ್ ಟಿಕೆಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ. ಇಲ್ಲಿ ಮೆಡಿಕಲ್ ಫೆಸಿಲಿಟಿ ತುಂಬಾ ಪೂವರ್ ಇದೆ. ಈಗ ಒಂದು ಮಗುಗೆ 102-103 ಡಿಗ್ರಿ ಜ್ವರ ಇದ್ದು ವಾಮಿಟ್ ಮಾಡ್ಕೋತಿದೆ ಅಂತ ಅಂದ್ರೂ ಇವ್ರಿಗೆ ಎಮರ್ಜೆನ್ಸಿ ಅಲ್ಲ. ಎಮರ್ಜೆನ್ಸಿ ಏನು ಅಂತ ಅಂದರೆ ಯಾವುದಾದ್ರು ಒಬ್ಬ ವ್ಯಕ್ತಿಗೆ ನೆಕ್ಸ್ಟ್ ಮಿನಿಟಲ್ಲಿ ಏನಾದರೂ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಅಂದರೆ ಮಾತ್ರ ಅದು ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತಾರೆ. ಅಲ್ಲಿ ತನಕ ಅದು ಎಮರ್ಜೆನ್ಸಿ ಅಲ್ಲ, ಅದು ನಾರ್ಮಲ್ಲು. ಹಾಗಾಗಿ ಇಂಡಿಯಾದಲ್ಲಿ ಸ್ವಲ್ಪ ಏನಾದರೂ ಆದ್ರೂ ತಕ್ಷಣ ಹೋಗಿ ಡಾಕ್ಟ್ರನ್ನ ಮೀಟ್ ಮಾಡ್ಬೋದು. ಅವ್ರು ಹೇಳಿದ್ರೆ ಹೌದಪ್ಪ ಅಂಥೇಳಿ ನಾವು ಸಮಾಧಾನ ಆಗ್ತೀವಿ. ಆದರೆ ಇಲ್ಲಿ ಆ ಥರ ಅಲ್ಲ. ಎಮರ್ಜೆನ್ಸಿ ಹಾಸ್ಪಿಟ್ಲಿಗೆ ಹೋದರೆ ಮಿನಿಮಮ್ ಆದ್ರೂ 2 days ಅಂತೂ ವೆಯ್ಟ್ ಮಾಡಲೇಬೇಕು. ಹಾಗಾಗಿ ಈ ಥರ ಫೆಸಿಲಿಟಿ ಇದ್ದಾಗ ಸ್ವಲ್ಪ ಭಯ ಆಗುತ್ತೆ ಮಕ್ಕಳಿದ್ದಾಗ. ನೆಕ್ಸ್ಟು ಮಕ್ಕಳಿಗೆ ಸ್ಕೂಲಿಗೆಲ್ಲ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ, ಆದರೆ ಸರಿ ಆಟನೂ ಪಾಠ, ಹಾಗಾಗಿ ಕಾಂಪಿಟೇಷನ್ ಇರೋದಿಲ್ಲ. ಮಕ್ಕಳಿಗೆ ಓದಬೇಕಪ್ಪ ಅಂಥೇಳಿ ಇಂಟ್ರೆಸ್ಟೇ ಇರೋದಿಲ್ಲ, ಯಾವಾಗಲೂ ಆಟದ ಕಡೆನೇ ಏನೋ ಕಾನ್ಸಂಟ್ರೇಷನ್ ಹೋಗ್ತಾ ಇರುತ್ತೆ ಇಲ್ಲಿ. ನೆಕ್ಸ್ಟು ಮೆಡಿಕಲ್ ಫೆಸಿಲಿಟಿ ಫ್ರೀ ಅಂತ ಹೇಳ್ತಾರೆ. ಹೌದು, ಮೆಡಿಕಲ್ ಫೆಸಿಲಿಟಿ ಫ್ರೀ ಇದೆ. ಚೆಕಪ್ಸು, ಬ್ಲಡ್ ಟೆಸ್ಟು, ಮೆಡಿಸಿನ್ಸು ಇದೆಲ್ಲ ಫ್ರೀ ಇದೆ. ಆದರೆ ಈ ಕನ್ಸಲ್ಟೇಷನ್ ಫೀನೇ ಅರೌಂಡ್ $60 ಕೊಡಬೇಕು ನಾವು. ಅದೇನೇ ನಾವು ಇಂಡಿಯಾದಲ್ಲಿ ಪ್ರೈವೇಟ್ ಹಾಸ್ಪಿಟಲಿಗೆ ಹೋದ್ರೂ ಇದಕ್ಕಿಂತ ಕಡಿಮೆನೇ ಆಗುತ್ತೆ. ಬ್ಲಡ್ ಟೆಸ್ಟು, ಚೆಕಪ್ಸು ಮತ್ತು ಡಾಕ್ಟ್ರ್ ಅಪಾಯಿಂಟ್ಮೆಂಟ್ಗೆ ಅಂತೇಳಿ ಏನು ಕನ್ಸಲ್ಟೇಷನ್ ಫೀ ತೊಗೊಳ್ತಾರೆ, ಇದು ಎಲ್ಲದಕ್ಕೂ ಈ $60ಗಿಂತ ಕಡಿಮೆನೇ ಆಗುತ್ತೆ ಇಂಡಿಯಾದಲ್ಲಿ ಪ್ರೈವೇಟ್ ಹಾಸ್ಪಿಟಲ್ಸಿಗೆ ಹೋದರೆ. ನೆಕ್ಸ್ಟು ಇಲ್ಲಿ ಆನ್ಲೈನ್ ಶಾಪಿಂಗ್ ಆ್ಯಪ್ಸ್ಗಳು ಅಂದರೆ ಈ ಫ್ಲಿಪ್ಕಾರ್ಟು, ಅಮೆಝಾನು ಈ ಥರದ್ದೆಲ್ಲ ಇಂಡಿಯಾದಲ್ಲಿ ತುಂಬಾ ಕಾಮನ್ನು. ಆದರೆ ಇಲ್ಲಿ ಲಿಮಿಟೆಡ್ ಆಪ್ಷನ್ಸು, ಫ್ಲಿಪ್ಕಾರ್ಟ್ ಎಲ್ಲ ಇಲ್ಲ. Kmart, ವೇರ್ ಹೌಸು ಈ ಥರದ್ದೆಲ್ಲ ಒಂದಿಷ್ಟು ಲಿಮಿಟೆಡ್ ಆಪ್ಷನ್ಸ್ ಇದೆ. ನೆಕ್ಸ್ಟು ಇಲ್ಲಿ ಪಾರ್ಕಿಂಗ್ ತುಂಬಾ ಕಷ್ಟ. ಎಲ್ಲೂ ಕೂಡ ಏನೋ ಪಬ್ಲಿಕ್ ಪಾರ್ಕಿಂಗ್ ಅನ್ನೋದಿಲ್ಲ. ಇದ್ರೂ 10 ನಿಮಿಷ ನಿಲ್ಲಿಸ್ಬೋದು ಫ್ರೀಯಾಗಿ, ಇಲ್ಲ ಅರ್ಧ ಗಂಟೆ ನಿಲ್ಲಿಸ್ಬೋದು. ಈ ಥರ ಜಾಸ್ತಿ ಎಲ್ಲ ಕಡೆನೂ ಪೇಯ್ಡ್ ಪಾರ್ಕಿಂಗ್ಸ್ ಇರುತ್ತೆ. ಅಂದರೆ ಪೇ ಮಾಡಿಬಿಟ್ಟು ವೆಹಿಕಲ್ಸ್ನ ಪಾರ್ಕ್ ಮಾಡಬೇಕು. ಪೇಯ್ಡ್ ಪಾರ್ಕಿಂಗ್ಸ್ ಆಗಿರೋದ್ರಿಂದ ನಮ್ಮ ಹತ್ರ ಕಾರ್ ಇದ್ರೂ ಕೂಡ ಏನು ಯೂಸ್ ಇಲ್ಲ. ಈ ಆಫೀಸಿಗೆ ಹೋಗೋದಿದ್ರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಅಂದರೆ ಈ ಟ್ರೈನು, ಬಸ್ಸೇ ಯೂಸ್ ಮಾಡಬೇಕು. ಯಾಕೆ ಅಂದರೆ ಆಫೀಸಿಗೆ ಹೋಗಿ ಬೆಳಗಿಂದ ಸಂಜೆ ತನಕ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ದುಡ್ಡು ಕೊಡೋಕ್ಕಿಂತ ಬಸ್ಸಲ್ಲೇ ಈಸಿಯಾಗಿ ಆರಾಮಾಗಿ ಹೋಗಿ ಬರ್ಬೋದು. ಹಾಗಾಗಿ ಜಾಸ್ತಿ ಜನ ಈಗ ಆಫೀಸಿಗೆಲ್ಲ ಹೋಗೋದಿದ್ರೆ ಟ್ರೈನು ಅಥವಾ ಬಸ್ನೇ ಯೂಸ್ ಮಾಡ್ತಾರೆ. ಇದಿಷ್ಟು ಕೂಡ ನಮಗೆ ನ್ಯೂಜಿಲ್ಯಾಂಡಲ್ಲಿ ಇಷ್ಟ ಆಗೋದು ಮತ್ತು ಇಷ್ಟ ಆಗದೇ ಇರೋಂತಹ ವಿಷಯಗಳು.
ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.